ಸರ್ ಬಡತನ, ಹಸಿವು ಮತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಹಠ ಇತ್ತು ಸರ್. ಸೊ ಅದರಿಂದ ನಾನು ಹಸು ಕಟ್ಟಿ ನೆಕ್ಸ್ಟ್ ಕುರಿ ಬ್ಯಾಚ್ ಮಾಡಿಕೊಂಡೆ ಸರ್. ಫಸ್ಟ್ ಬ್ಯಾಚೇ ನಂಗೆ ತುಂಬ ಚೆನ್ನಾಗಿ ಬಂತು ಸರ್. ಇದು ಸುಮ್ಮನೆ ಮನೆ ಮುಂದೆ ಶೀಟ್ ಹಾಕಿದ್ವಿ. ಇದು ಸುಮ್ಮನೆ ಸಿಂಪಲ್ ಶೆಡ್ಡು. ನಮ್ಮ ಶೆಡ್ಗೆ ಟಾಪ್ ಮರಿ ಸರ್. ಇದು ಹೆಸರು ಕಟ್ಟಪ್ಪ ಅಂತ. ಮರಿ ಸಾಕೋದ್ರಿಂದ ಲಾಸ್ ಅಂತೂ ಆಗಲ್ಲ ಸರ್. ನಾವು ಹಾಕಿರೋ ಬಂಡವಾಳ ಖಂಡಿತ ಹುಟ್ಟುತ್ತೆ. ನನ್ನ ಕುರಿನೇ ನನ್ನ ಕೈ ಹಿಡಿದಿರೋದು. ನನ್ನ ತಂದೆ ತಾಯಿ ಎಲ್ಲ ನನ್ನ ಕುರಿನೇ ಸರ್. ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತ. ತುಮಕೂರು ಡಿಸ್ಟಿಕ್ ಹೆಬ್ಬೂರು ಹೋಬಳಿ ನಾಗೋಲಿ ಗ್ರಾಮ ಅಂತ ಸರ್ ನಮ್ಮದು. ನಮ್ಮ ತಾಯಿಯಿಂದ ಆದ ಅವಮಾನ, ಇದರಿಂದ ನಾನು ಸ್ವಾಭಿಮಾನವಾಗಿ ಬದುಕು ತೋರಿಸ್ಬೇಕು, ನನ್ನ ಕೈಯಿಂದ ಏನು ಆಗಲ್ಲ ಅಂತ ಅಂದ್ಕೊಂಡವ್ರ ಮುಂದೆ ತಲೆ ಎತ್ತಿ ಬದುಕಬೇಕು ಅಂತ ಹೇಳಿ ನಾನು 40 ಕುರಿನ ಒಬ್ಳೆ ಮೇಂಟೈನ್ ಮಾಡ್ತೀನಿ. ಅಂದರೆ ನಮ್ಮಲ್ಲಿ ಏನು ಹಠ ಇತ್ತು ಅಂದರೆ ನಾವು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬಾರ್ದು ಅನ್ನೋದು ಒಂದು ಹಠ ಇತ್ತು ಸರ್. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಹಸು ಮಾಡಿದ್ವಿ. ಅದರಲ್ಲೂ ಸ್ವಲ್ಪ ದಿನ ಪರವಾಗಿಲ್ಲ ಸರ್. ನಾವು ಅದರಲ್ಲೂ ದುಡ್ಡು ಸಂಪಾದನೆ ಮಾಡಿದ್ವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಒಂದು ಆರೋಗ್ಯ ಒಂದು ಸ್ವಲ್ಪ ಏರುಪೇರಾಯಿತು ಸರ್. ಅದು ಬೆಳಗಿಂದ 24x7 ಸ್ವಲ್ಪ ಕೆಲಸನೇ ಇರುತ್ತೆ. ಇದಂದರೆ ಬೆಳಗ್ಗೆ ಬರುತ್ತೆ, ಸಂಜೆ ಟೈಮಲ್ಲಿ ಮಾತ್ರ ಕೆಲಸ ಇರುತ್ತೆ. ಅದರಿಂದ ನಾವು ಅದನ್ನು ಇದು ಮಾಡಿ ಕುರಿ ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಸರ್ ಮರಿ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ ಸರ್, ಮತ್ತು ಬೆಳವಣಿಗೆ ಪರ್ಪಸ್ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಅಮೀನ್ಗಢ ಮರಿನೇ ಸಾಕಬೇಕಂತ ಎಲ್ಲ ಇದು ಮಾಡ್ಕೊಂಡ್ವಿ. ನಮಗೆ ಹೆಂಗೆ ಮರಿ ಸಾಕಬೇಕಂತ ಹೇಳ್ಕೊಟ್ಟವರು ಹರೀಶ್ ಅಂತ ಮಂಡ್ಯದಲ್ಲಿದ್ದಾರೆ ಅವರು. ಅವರು ನಮಗೆ ಪ್ರತಿಯೊಂದು ಸಜೆಷನ್ ಮಾಡೋದ್ರಿಂದ ಮರಿಗಳನ್ನ ಸಾಕ್ದ್ವಿ ಸರ್. ಸರ್ ನಾವು ಸಂತೆಗೆ ಹೋಗ್ತೀವಿ, ಗುಂಪಲ್ಲಿರುತ್ತೆ. ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ತೊಗೋತೀವಿ. 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ತೊಗೋತೀವಿ ಸರ್. ಬಾಗಲಕೋಟೆ ಡಿಸ್ಟಿಕಲ್ಲಿ ಸಿಗುತ್ತೆ ಸರ್ ಮರಿಗಳು. ಅಲ್ಲಿ 3 ಸಂತೆ ನಡೆಯುತ್ತೆ. ಒಂದು ಅಮೀನ್ಗಢ ನಡೆಯುತ್ತೆ, ಇನ್ನೊಂದು ಮುದೋಳ್ ನಡೆಯುತ್ತೆ, ಇನ್ನೊಂದು ಕೆರೂರು ಅಂತ ನಡೆಯುತ್ತೆ. ಸೊ ಅಲ್ಲಿ 3 ಸಂತೆಲೂ ಅಮೀನ್ಗಢದ ಮರಿಗಳು ಬರ್ತವೆ. 10 ತಿಂಗಳಲ್ಲೇ ಗ್ರೋತಿಂಗ್ ತೆಗಿಬೋದು ಸರ್ ಮರಿನ. ಇದು ಬೇಗ ಅಂದರೆ ಗ್ರೋತ್ ಆಗುತ್ತೆ, ಮತ್ತು ಮರಿ ನೋಡೋಕ್ಕೂ ತುಂಬ ಶೋಕಿಯಾಗಿರುತ್ತೆ, ಮತ್ತು ಬೇಗನೆ ಮಟನ್ ಪರ್ಪಸ್ಗೂ ಬರುತ್ತೆ. ಅಂದರೆ ಬಕ್ರಿ ಹಬ್ಬಕ್ಕೆ ಮಟನ್ನು ಕೇಳ್ತಾರೆ, ಪ್ಲಸ್ ಶೋಕಿನೂ ಕೇಳ್ತಾರೆ. ನಾವು ಅದರಿಂದ ಇದನ್ನೇ ಆಯ್ಕೆ ಮಾಡ್ಕೊಂಡ್ವಿ ಸರ್. ಮರಿ ಚಾಪಾಗಿರಬೇಕು, ಕಾಲು ಹೈಟ್ ಇರಬೇಕು ಸರ್, ಮರಿ ಮೆತ್ ಲೆಂತ್ ಇರಬೇಕು. ಇದ್ರ ಮೇಲೆ ಆಯ್ಕೆ ಮಾಡ್ತೀವಿ. ಪ್ಲಸ್ ಮುಖದ ಲಕ್ಷಣ ನೋಡಿ ನಾವು ಆಯ್ಕೆ ಮಾಡ್ತೀವಿ ಸರ್. 5 ರಿಂದ 6 ತಿಂಗಳು ಮರಿ ತೊಗೊಬರ್ತೀವಿ. ಮತ್ತು ಒಂದು 10 ತಿಂಗಳು ಸಾಕ್ತೀವಿ ಸರ್. ನಾವು ಬೆಳಗ್ಗೆ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ ಸರ್. ಫಸ್ಟ್ 6 ಗಂಟೆಗೆ ಎದ್ದಿದ ತಕ್ಷಣ ನಾವು ಶೆಡ್ ಕ್ಲೀನ್ ಮಾಡ್ತೀವಿ. ಶೆಡ್ ಕ್ಲೀನ್ ಮಾಡಿ ನಾವು ಟೀಗೆ ಕುಡ್ಕೊಂಡು ಆಮೇಲೆ ಬಂದು ಮೆಡಿಸನ್ ಹಾಕ್ತೀವಿ ಸರ್. ಅದನ್ನ ಹಾಕಿ ಆಮೇಲೆ 1 ಅವರ್ 2 ಅವರ್ ಗ್ಯಾಪ್ ಕೊಟ್ಟು ಕರೆಕ್ಟಾಗಿ 8 ಗಂಟೆಗೆ ನಾವು ಫುಡ್ ಹಾಕ್ತೀವಿ ಸರ್. ಅಂದರೆ ಫುಡ್ಡು ಅಂದರೆ ನಾವು ಜೋಳ ಮತ್ತು ಚಕ್ಕೆ ಒಟ್ಟು ಆಮೇಲೆ ಕಡಲೆಕಾಯಿ ಹಿಂಡಿ ಇದನ್ನು 3 ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಆಮೇಲೆ 12 ಗಂಟೆಗೆ ಒಣ ಹುಲ್ಲು ಕೊಡ್ತೀವಿ, 3 ಗಂಟೆಗೆ ಹಸಿ ಜೋಳ ಕೊಡ್ತೀವಿ, ಸಂಜೆ ಹುಳಿ ಒಟ್ಟು ಕೊಡ್ತೀವಿ ಸರ್. ಸರ್ ಬರುತ್ತೆ ಸರ್. ಮರಿಗಳು ತಗೊಂಬಂದು 1 ತಿಂಗಳು ಇನ್ಫೆಕ್ಷನ್ ಶುರುವಾಗುತ್ತೆ. ಆ ಇನ್ಫೆಕ್ಷನ್ ಶುರುವಾಗಿದ್ದಾಗ ನಾವೇನು ಮಾಡಬೇಕು, ಇನ್ಫೆಕ್ಷನ್ ಆಗ್ದಾಗ ನೋಡ್ಕೋಬೇಕು ಸರ್. ಮರಿನ ನೀಟ್ನೆಸ್ಸಾಗಿ ನೋಡ್ಕೋಬೇಕು. ಬಿಸಿನೀರು ಕುಡಿಸ್ಬೇಕು, ಪ್ಲಸ್ ಬೆಲ್ಲ ಹಾಕಿ ಕುಡಿಸ್ಬೇಕು. ಅದೆಲ್ಲ ಮಾಡೋದ್ರಿಂದ ಮರಿ ನಮ್ಮ ಶೆಡ್ಗೆ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ನೋಡ್ಕೋಬೇಕು ಸರ್. ಇಲ್ಲ ಸರ್, ನಮ್ಮ ಫಸ್ಟ್ ಬ್ಯಾಚೇ ನಂಗೆ ತುಂಬ ಚೆನ್ನಾಗಿ ಬಂತು ಸರ್. ಇಲ್ಲ ಸರ್, ಮಾರ್ಕೆಟಿಂಗು ಏನು ಪ್ರಾಬ್ಲಮ್ ಆಗಲಿಲ್ಲ. ತಗೊಳ್ಳೋರು ಡೈರೆಕ್ಟಾಗೆ ಬಂದು ನಮ್ಮ ಹತ್ರನೇ ತೊಗೊಂಡ್ರು ಸರ್. ನಾನು 4 ವರ್ಷ ಮಾಡಿರೋದ್ರಿಂದ ಯಾರು ನಮ್ಮ ಹತ್ರ ಬರ್ದಂಗೇನಿಲ್ಲ, ಎಲ್ಲರೂ ಬರ್ತಾರೆ ಸರ್. ಪ್ಲಸ್ ನಾನು ಈ ನನ್ನ ಶೆಡ್ ಅಲ್ದೇ ಹೊರಗಡೆ ಶೆಡ್ಡು ಬೇಜಾನ್ ಮಾರಾಟ ಮಾಡಿಸ್ತೀನಿ ಸರ್. ಹಾಂ ಸರ್, ಇದೆ. ಶೆಡ್ಡಿನ ಅವಶ್ಯಕತೆ ಇದೆ. ನಾವು ಏನಿದೆಯೋ ಅದರಲ್ಲೇ ನಾವು ಆಲ್ಟ್ರೇಷನ್ ಮಾಡ್ಕೊಂಡು ಮಾಡಿದ್ದೀವಿ. ಜಾಸ್ತಿ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸರ್ ನಾವು. ನಮ್ಮ ಹತ್ರ ಬಡ್ಜೆಟ್ ಎಷ್ಟಿದೆ ಇದು ನೋಡಿ ಸರ್. ಇದೆಲ್ಲ ಪೂರ್ತಿ ಹಸು ಶೆಡ್ಡು. ಇದನ್ನೇ ನಾವು ಆಲ್ಟ್ರೇಷನ್ ಮಾಡಿ ಕುರಿ ಶೆಡ್ ಥರ ಮಾಡ್ಕೊಂಡಿದ್ದೀವಿ ಸರ್. ನಾವು ಇದರಲ್ಲೇ ಇನ್ನೂ ಮುಂದೆ ಬೆಳೀತಾ ನಾವು ಈಗ ನಾನು 4ನೇ ಬ್ಯಾಚು. ಪ್ರತಿ ಒಂದು ಬ್ಯಾಚಲ್ಲೂ 10 ಮರಿ ಹೆಚ್ಚಿಗೆ ಮಾಡ್ತಾ ಇದು 4ನೇ ಬ್ಯಾಚ್ಗೆ 40 ಮರಿ ನಂದು ಆಲ್ರೆಡಿ ಈಗಿದೆ ಸರ್. ಸರ್ 1 ಕುರಿಗೆ ಮಿನಿಮಮ್ 300 ಗ್ರಾಮಿಂದ 400 ಗ್ರಾಮ್ ಸ್ಟಾರ್ಟಿಂಗ್ ತಂದಾಗ ಒಂದು 200ರಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. 200ರಿಂದ ಸ್ಟಾರ್ಟ್ ಮಾಡಿ ಮಾರೋ ಟೈಮ್ಗೆ ಒಂದು ಅರ್ಧ kg ಬಂದು ನಿಲ್ಬೇಕು ಸರ್. ಒಣುಲು ಪ್ಲಸ್ ಹುಳಿ ಒಟ್ಟು ಕೊಡ್ತೀವಿ. ನಾವು ಎಲ್ಲೂ ಹೊರಗಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಲ್ಲ ಸರ್. ನಮ್ಮಲ್ಲಿ ಏನು ಸಿಗುತ್ತೋ ನಾವು ಅದು ಹಾಕಿ ಬೆಳಿತೀವಿ ಸರ್. ನಮ್ಮ ಕಡೆ ಜಾಸ್ತಿ ರಾಗಿ ಹುಲ್ಲು ಜಾಸ್ತಿ ಸಿಗುತ್ತೆ. ಸೊ ನಾವು ರಾಗಿ ಹುಲ್ಲು ಹಾಕಿ ನಾವು ಕುರಿ ಸಾಕ್ತೀವಿ ಸರ್. ಸರ್ ನಮ್ಮ ಹತ್ರ ಎಷ್ಟು ತೂಕ ಮರಿ ಅಂದರೆ ಬಕ್ರಿಯ ದಬ್ಬಷ್ಟರೊಳಗೆ 90 kg ಇಂದ 100 kg ಬರುತ್ತೆ ಸರ್. ಮರಿ ಸಾಕೋದ್ರಿಂದ ಮಿನಿಮಮ್ ಒಂದು ಲಾಸ್ ಅಂತೂ ಆಗಲ್ಲ ಸರ್. ನಾವು ಹಾಕಿರೋ ಬಂಡವಾಳ ಖಂಡಿತ ಹುಟ್ಟುತ್ತೆ. ಅಟ್ಲೀಸ್ಟ್ ಒಂದು ಮರಿಗೆ 5,000 ಖಂಡಿತ ಉಳಿಯುತ್ತೆ ಸರ್. ಹ್ಞೂ ಸರ್, ಗೊಬ್ಬರದಿಂದನೂ ಆದಾಯ ಇದೆ. ಈಗ ನಾವು 40 ಮರಿ ಬಿಟ್ಟಿದ್ದೀವಿ. ಮಿನಿಮಮ್ 10 ತಿಂಗಳೊಳಗೆ 8 ಲೋಡ್ ಗೊಬ್ಬರ ತೆಗಿತೀವಿ ಸರ್. 6,000 ಹೋಗುತ್ತೆ ಸರ್ ಗೊಬ್ಬರ. ಅಂದರೆ ಇದು ನಾವು ಗೊಬ್ಬರ ಏನಕ್ಕೆ ಟ್ಯಾಲಿ ಮಾಡ್ತೀವಿ ಅಂದರೆ ಅದು ತಿನ್ನೋ ಹುಲ್ಲು ಪ್ಲಸ್ ಹುಳಿ ಒಟ್ಟು ಇದಕ್ಕೆ ಟ್ಯಾಲಿ ಮಾಡ್ತೀವಿ ಸರ್ ನಾವು. ಅಂದರೆ ಅದು ಗೊಬ್ಬರ ಅದು ತಿನ್ನೋ ಹುಲ್ಗೆ ಹೋಗುತ್ತೆ ಸರ್. ನಾವು ಮೇನ್ ಏನು ಹಾಕ್ಬೇಕಾಗಿರೋದು ಅಂದರೆ ಫುಡ್ ಒಂದು ಹಾಕ್ಬೇಕಾಗುತ್ತೆ ಅಷ್ಟೇ ಸರ್.
ಅವರೆಲ್ಲ ಲಾಸ್ ಆದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದಕ್ಕೆ ಏನು ಅಂದರೆ ಮೇಂಟೆನೆನ್ಸ್ ಮುಖ್ಯ ಸರ್. ಕುರಿಗೆ ಮೇಯ್ನ್ ಮೇಂಟೆನೆನ್ಸು ಪ್ಲಸ್ ಮರಿಗೆ ಡೈಜೆಷನ್ನು ಇವೆರಡು ಕೊಟ್ಟರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಮತ್ತು ನಾವು ಆಳಾಗಿ ಕೆಲಸ ಮಾಡಬೇಕು ಸರ್. ಆಳ ಮೇಲೆ ಕೆಲಸ ಮಾಡಿಸ್ತೀವಿ ಅನ್ನೋದು ಸುಳ್ಳು. ನಾವು ಆಳಾಗಿ ಕೆಲಸ ಮಾಡಿದ್ರೆ ಖಂಡಿತ ಇದರಲ್ಲಿ ಲಾಭ ಇದೆ ಸರ್. ಮಟನ್ ರೇಟ್ ಯಾವತ್ತೂ ಕಮ್ಮಿ ಆಗೂ ಇಲ್ಲ. ಇಂಟ್ರೆಸ್ಟ್ ತೋರಿಸ್ಬೇಕು ಮತ್ತು ಅದ್ರ ಮರಿಗೆ ಏನೇ ಇದ್ರೂ ಡೈಜೆಷನ್ ನೋಡ್ಕೋಬೇಕು, ಆರೋಗ್ಯ ನೋಡ್ಕೋಬೇಕು. ಇವೆರಡು ನೋಡ್ಕೊಳ್ಳೋದ್ರಿಂದ ಮರಿ ತುಂಬ ಚೆನ್ನಾಗಿರುತ್ತೆ ಸರ್. ಈ ಶೆಡ್ಡಲ್ಲೂ 17 ಮರಿ ಇದೆ ಸರ್. ಇದು ಸುಮ್ಮನೆ ಮನೆ ಮುಂದೆ ಶೀಟ್ ಹಾಕಿದ್ವಿ. ಇದು ಸುಮ್ಮನೆ ಸಿಂಪಲ್ ಶೆಡ್ಡು. ಇದರಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ಇದನ್ನು ಬಿಟ್ಸಾಕ್ತಾ ಇದ್ದೀವಿ. ಸೊ ಆ ಮರಿಗಿಂತ ಈ ಮರಿ ಒಂದು ಸುತ್ತು ಕಡಿಮೆ ಇದೆ ಅಷ್ಟೇ ಸರ್. ಸೇಮ್ ರೈಟೇ, ಆದರೂ ಇದು ಬಿಟ್ಸಾಕಿದ್ದೀವಿ, ಅದನ್ನು ಕಟ್ಬಿಟ್ಟು ಸಾಕಿದ್ದೀವಿ. ಶೆಡ್ಡಿಗೆ ಎಷ್ಟು ಖರ್ಚಾಯ್ತಾ ಸರ್? ಇದು 4 ವರ್ಷದಿಂದ ಬರೀ ಸೀಟೇನೆ, ಅದು ಮಾಮೂಲಿ ಮನೆ ಮುಂದೆ ಇರೋದ್ರಿಂದ ಬರೀ ಇದ್ರ ಸುತ್ತಾಳುತ್ತೆ ಪ್ಲಸ್ಸು ವುಡ್ಡು ಸೇರಿ ಒಂದು 70,000 ಆಗಿತ್ತು ಸರ್. ಹಾಂ ಸರ್, ಸಿಂಪಲಾಗಿ ಕಟ್ಕೋಬೋದು ಸರ್. ಇದರಲ್ಲಿ ಈ ಥರ ಸಿಂಪಲಾಗಿ ಕಟ್ಕೊಳೋದ್ರಿಂದ ಇದರಲ್ಲಿ 15ರಿಂದ 17 ಮರಿ ಬಿಡ್ಬೋದು ಸರ್. ನನ್ನ ಮಗ ಹುಲ್ಲುರಯ್ಯ ಅಂತ, ಇವನು ಶೆಡ್ಡಲ್ಲಿ ಕೆಲಸ ಜಾಸ್ತಿ ಇವನೇ ಸರ್ ಮಾಡೋದು. ಬೆಳಗ್ಗೆ ಟೈಮು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹುಲ್ಲು ಜೋಳ ಎಲ್ಲ ಕುಯ್ಕೊಂಬಂದು ಕೊಡ್ತಾನೆ. ಸ್ಕೂಲಿಂದ ಬಂದಮೇಲೆ ಪಾಠದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹುಳಿ ಹೊಟ್ಟೆಲ್ಲ ಹೊಡೆದು ಇಟ್ಟೋಗ್ತಾನೆ ಸರ್. ಸೊ ಮೆಡಿಸನ್ ಎಲ್ಲ ಇವನೇ ಹಾಕ್ತಾನೆ. ಇದು ಒಂದು ಮರಿನ ಅವನು ಪ್ರೀತಿಯಿಂದ ಸಾಕಿ ಇಟ್ಕೊಂಡಿದ್ದಾನೆ ಸರ್. ಸರ್ ನಾವು ಕಲಿಸೋದ್ರ ಮೇಲೆ ಐತೆ ಸರ್ ಮಕ್ಕಳಿಗೆ. ನಾವು ಚಿಕ್ಕದ್ರಿಂದನೂ ಅಭ್ಯಾಸ ಮಾಡೋದ್ರಿಂದ ಅವ್ನಿಗೆ ಇದೇ ಇಂಟ್ರೆಸ್ಟ್ ಜಾಸ್ತಿ ಸರ್. ಎಲ್ಲೂ ಆಚೆ ಹುಡುಗರ ಜೊತೆ ಫ್ರೆಂಡ್ಶಿಪ್ ಎಲ್ಲೂ ಇಲ್ಲ. ಸ್ಕೂಲ್ಗೆ ಹೋಗ್ತಾನೆ, ಬಂದು ಕುರಿ ಜೊತೆ ಮತ್ತು ಹಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಸರ್. ನಮ್ಮ ಶೆಡ್ಗೆ ಟಾಪ್ ಮರಿ ಸರ್. ಇದು ಹೆಸರು ಕಟ್ಟಪ್ಪ ಅಂತ. ನೋಡಿ ಈ ಸೈಜು ಈ ಹೈಟು ಬರಬೇಕು ಸರ್ ಮರಿ. ಇನ್ನೂ 3-4 ತಿಂಗಳು ಟೈಮ್ ಇದೆ, ಅದರೊಳಗೆ ಇನ್ನೂ ಡೆವಲಪ್ ಆಗುತ್ತೆ ಸರ್. ಇದು ಮರಿ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಯಾವ ಥರ ಇದು? ಮರಿ ಸೆಲೆಕ್ಷನ್ ಸರ್. ಮರಿ ಸೆಲೆಕ್ಷನ್ನು ಪ್ಲಸ್ ಬ್ರೀಡಿಂಗು. ಮಹಿಳೆಯರಿಗೆ ಏನು ಹೇಳ್ತೀರಾ? ನಿಮ್ಮಂಗೆ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ? ಎಲ್ಲರೂ ಸಾಕ್ಬೋದು ಸರ್, ಇದರಲ್ಲಿ ಏನಿಲ್ಲ. ಅದು ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಈಗ ಅವ್ರವ್ರಿಗೆ ಏನನ್ನ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ಹೋಗ್ತಾರೆ. ನಾವು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಸರ್. ಇದನ್ನು ಕುರಿನೂ ಸಾಕಿ ಏನು 10 ಸಾಕಬೇಕು 40 ಸಾಕಬೇಕಂತೇನಿಲ್ಲ. 5 ಮರಿ ಮನೆಗೆ ಈಗ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಇರ್ತಾರಲ್ಲ ಅಂಥವ್ರು 5 ಮರಿ ಸಾಕೊಂಡ್ರು ವರ್ಷಕ್ಕೆ ಏನಿಲ್ಲ ಅಂದರೂ ಸ್ವಲ್ಪ ಲಾಭನಾದರೂ ನೋಡ್ಬೋದು ಸರ್, ಮಾಡ್ಬೋದು ಸರ್, ತೊಂದರೆ ಇಲ್ಲ ಸರ್. ಸ್ವಾಭಿಮಾನದಿಂದ ಬದುಕಬೇಕು ಅಂತ ನಾನು ಇವತ್ತು ಕಷ್ಟಪಟ್ಟಿದ್ದೀನಿ. 13 ವರ್ಷ ಕಷ್ಟಪಟ್ಟು ನಾನು ಇವತ್ತು ಈ ಮಟ್ಟಕ್ಕೆ ಯಾರ ಸಹಾಯನೂ ಇಲ್ದೇ ನಾನು ಒಬ್ಬಳೇ ಈ ಮಟ್ಟಕ್ಕೆ ನಾನು ಬೆಳೆದು ನಿಂತಿದ್ದೀನಿ ಸರ್. ಅಷ್ಟು ನನ್ನ ಕುರಿನೇ ನನ್ನ ಕೈ ಹಿಡಿದಿರೋದು. ನನ್ನ ತಂದೆ ತಾಯಿ ಎಲ್ಲ ನನ್ನ ಕುರಿನೇ. ಇದು ಕ್ರೆಡಿಟು ನಾನು ಹರೀಶ್ ಸರ್ ಮತ್ತು ನನ್ನ ಶಿಷ್ಯ ರಂಗನಾಥನಿಗೆ ಕೊಡ್ತೀನಿ ಸರ್. ಇವತ್ತು ನಾನು ಏನೇ ಆಗಿದ್ರು ಸೊ ನನ್ನ ಶಿಷ್ಯ ರಂಗನಾಥನೇ ಸರ್. ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು ಸರ್. ಅಂದರೆ ಆಳಾಗಿ ಕೆಲಸ ಮಾಡಬೇಕು.